ಸ್ಮಾರ್ಟ್ ವಾಚ್ ಅನ್ನೋದು ಒಂದು ಕೃತಕವಾಗಿರೋ ಒಂದು ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್. ಆ ಕೃತಕವಾಗಿರೋ ಗ್ಯಾಡ್ಜೆಟನ್ನು ಮನುಷ್ಯ ಮಾಡಿರೋದು. ಆ ಮನುಷ್ಯ ಅದಕ್ಕೇನು ಮಾಡ್ತಾನೆ, ಆರ್ಟಿಫಿಷಿಯಲ್ ಆಗಿ ಅದಕ್ಕೇನು ಬೇಕು ಅದನ್ನು ಫೀಡ್ ಮಾಡಿ ಅದನ್ನು ಆರ್ಟಿಫಿಷಿಯಲ್ ವಾಚ್ ಥರ ಮಾಡ್ತಾನೆ. ಆದರೆ ಅದೇ ಮಾನದಂಡ ಅಲ್ಲ, ಅದು ಮಾನವನ ಮೆದುಳಿಗೆ ಸಮಾನಾಂತರವಲ್ಲ. ಈಗ ನಾನು ಎಷ್ಟೋ ಸಮಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಹೇಳ್ತೀನಿ. ಏನೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದರೂ ಕೂಡ ಮಾನವನ ಮೆದುಳಿನ ಶಕ್ತಿಗೆ ಅಥವಾ ಮಾನವನ ಒಂದು ಏನು ನಮ್ಮ ಮೆದುಳಿನಲ್ಲಿ ಕೆಲಸ ಕಾರ್ಯ ನಡೆಯೋಂಥದ್ದು ಅದು ಸಮಾನಾಂತರವೇ ಅಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ನಾವು ನಮಗೋಸ್ಕರ ಕೆಲಸದ್ದೆಲ್ಲ ಸರಿಯಾಗಲಿ ಅಂತ ಒಂದು ಮಾಡ್ಕೊಂಡಿರೋಂಥ ಒಂದು ಗ್ಯಾಡ್ಜೆಟ್. ಆದರೆ ಅದಕ್ಕೂ ಕೂಡ ಅದರಿಂದ ನಾವು ವಾಚ್ ಕಟ್ಕೊಂಡ್ವಿ, ಅದರಲ್ಲಿ ಏನು ಸರಿಯಾಗಿ ತೋರಿಸ್ಲಿಲ್ಲ, ಅದು ತೋರಿಸಿದ್ದೆಲ್ಲ ಕರೆಕ್ಟು ಅನ್ನೋದು ತಪ್ಪು ಭಾವನೆ. ಏನೇ ವ್ಯತ್ಯಾಸ ಆದರೂ ಕೂಡ ದಯಮಾಡಿ ತಾವು ಹತ್ತಿರದ ಡಾಕ್ಟ್ರಿಗೆ ತೋರಿಸ್ಕೋಬೇಕು. ಯಾವುದೇ ಈ ಕೃತಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರೋಂಥ ವಾಚ್ಗಳದು ಸ್ಮಾರ್ಟ್ ಫೋನ್ ಇರ್ಬೋದು, ತುಂಬ ಕಾಸ್ಟ್ಲಿ ವಾಚ್ ಇರ್ಬೋದು, ಇವ್ಯಾವುದೂ ಕೂಡ ನಮ್ಮ ಮಾನವ ರೋಗನ ಪತ್ತೆ ಹಚ್ಚಲಿಕ್ಕೆ ಕಷ್ಟ ಸಾಧ್ಯ. ಅದೇನು ಅದ್ರ ಲಿಮಿಟೇಷನಲ್ಲಿ ಮಾತ್ರ ಸ್ವಲ್ಪ ವೇರಿಯೇಷನ್ಸ್ ಇದ್ದರೆ ತೋರಿಸುತ್ತೆ. ಬಟ್ ಆದರೂ ಕೂಡ ಮನುಷ್ಯನಿಗೆ ಅದು ಸಮಾನಾಂತರವಾಗಿ ಇಲ್ಲ. ಸ್ಮಾರ್ಟ್ ವಾಚಲ್ಲಿ ಎಷ್ಟು ಅದು ಎಲೆಕ್ಟ್ರಾನಿಕ್ ಸೆನ್ಸಿಟಿವ್ ಆಗಿ ಇಟ್ಟಿರ್ತಾರೆ ಅಂದರೆ, ನಿಮ್ಮ ಹಾರ್ಟ್ ಬೀಟ್ ಆಲ್ಮೋಸ್ಟ್ ನಿಯರ್ ನಾರ್ಮಲ್ಗೆ ಅದನ್ನು ಫೀಡ್ ಮಾಡಿರ್ತಾರೆ. ಹಾಗಾಗಿ 95% ಅದು ಹಾರ್ಟ್ ರೇಟು ನಿಮ್ಮ ಹೃದಯದಲ್ಲಿ ಏನು ತೋರಿಸ್ತಾ ಇರುತ್ತೋ ಅದು ಆಲ್ಮೋಸ್ಟ್ ಅದೇ ತೋರಿಸುತ್ತೆ. ಇನ್ನೊಂದು 5% ಮಾತ್ರ ಡಿಫ್ರೆನ್ಸ್ ಇರುತ್ತೆ. ಸ್ಮಾರ್ಟ್ ಬೀಟಲ್ಲಿ ನಮ್ಮದು ಹಾರ್ಟ್ ಬೀಟ್ ಚೆನ್ನಾಗಿದೆ ಹಂಗಾಗಿ ನಮ್ಮ ಹೃದಯಾಘಾತ ಆಗಲ್ಲ ಅನ್ನೋದು ತಪ್ಪು ಭ್ರಮೆ. ಅದು ಆ್ಯಕ್ಚುಲಿ ಹಾರ್ಟ್ ಬೀಟ್ ನಾರ್ಮಲ್ ನಿಮ್ಮ ಏನು ಎಲೆಕ್ಟ್ರಾನಿಕ್ ವಾಚಲ್ಲಿ ನಾರ್ಮಲ್ ತೋರಿಸಿದ್ರು ಕೂಡ ನಿಮ್ಗೆ ಅದು ಸಿಮ್ಟಮ್ಸನ್ನು ಅದು ಹೇಳೋದಿಲ್ಲ. ಯಾಕೆಂದರೆ ಅದು ಮೆಷಿನ್. ಅದು ನಿಮ್ಗೆ ಈಗ ಎದೆನೋವು ಬರ್ತಾಯಿದೆ, ನಿಮ್ಗೆ ಎದೆನೋವು ಬರ್ತಾಯಿದೆ ಅಂತ ತಕ್ಷಣ ಡಾಕ್ಟ್ರಿಗೆ ತೋರಿಸ್ಕೋಬೇಕು ಫಸ್ಟು. ಅದನ್ನು ಬಿಟ್ಟು ನಂದು ವಾಚು ಸರಿಯಾಗಿ ಗಮನಿಸ್ತಾ ಇಲ್ಲ ಅಂತಂದರೆ ಅದು ನಿಜವಾಗ್ಲೂ ತಪ್ಪು ಭಾವನೆ. ಅದಕ್ಕೆ ಆಸ್ಪದ ಕೊಡಬಾರ್ದು. ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನೇ ಹೇಳಿದ್ರು ಕೂಡ ನಾವು ಫಸ್ಟು ನಿಯರೆಸ್ಟ್ ಡಾಕ್ಟ್ರ್ ಹತ್ರ ತೋರಿಸಿ ಅಥವಾ ಕಾರ್ಡಿಯಾಲಜಿಸ್ಟ್ ಹತ್ರ ತೋರಿಸಿ ನಮ್ಮ ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಇದು ತುಂಬ ಫಿಟ್ ಅಂತ ನೀವು ಅನ್ಕೋತೀವಿ. ಆದರೆ ಅವರ ಒಳಗಡೆ ಅನುವಂಶೀಯತೆಯಿಂದ ಅವ್ರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಾ ಇರುತ್ತೆ. ಆದರೂ ಅದ್ರ ಜೊತೆಗೆ ಅವ್ರಿಗೆ ಗೊತ್ತಿಲ್ಲದೇ ಅವ್ರದ್ದು ಲೈಫ್ ಸ್ಟೈಲೆಲ್ಲ ತುಂಬ ಬದಲಾವಣೆ ಇರುತ್ತೆ ಆ್ಯಕ್ಚುಲಿ. ಸೊ ಫಿಟ್ ಅಂತ ನೀವು ಏನು ಅನ್ಕೋತೀವಿ, ಯಾವುದೇ ವ್ಯಕ್ತಿ ಫಿಟ್ ಅಂತ ಇದ್ದರೂ ಕೂಡ ಅವರು ಯಾವುದೇ ವ್ಯಾಯಾಮ ಅಥವಾ ಜಿಮ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಸಲ ಅವರು ತಪಾಸಣೆ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಯಾಕೆಂದರೆ ಇದಕ್ಕೆ ನಮ್ಮ ರಕ್ತದಲ್ಲೇ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರೋವಂಥ ಅದು ಅನುವಂಶೀಯತೆಯಿಂದ ಕಾರಣ ಇರ್ಬೋದು, ಅಥವಾ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ಸಿಂದ ಕಾರಣ ಇರ್ಬೋದು, ಅಥವಾ ಬೇರೆ ಬೇರೆ ಕಾಯಿಲೆಗಳೇನಾದ್ರು ಇದ್ದರೂ ಕೂಡ ಫಸ್ಟ್ ಯಾವುದೇ ಎಕ್ಸಸೈಸ್ ಮಾಡಿಸ್ಕೊಳ್ಳೋಕ್ಕಿಂತ ಮುನ್ನ ಒಮ್ಮೆ ಅದು ಅನುಮಾನ ಇದ್ದರೆ ಅದನ್ನು ತಪಾಸಣೆ ಮಾಡಿ ನಂತರ ನಿಮ್ಮ ಎಕ್ಸಸೈಸು ವ್ಯಾಯಾಮ ಮುಂದುವರಿಸೋದು ತುಂಬ ಉತ್ತಮ. ಯೂಶ್ವಲಿಗೆ ಈ ಸ್ಮಾರ್ಟ್ ವಾಚಲ್ಲಿ ತೋರಿಸೋ ವಾಚ್ಗೂ ಅಥವಾ ನಮ್ಮಲ್ಲಿ ಆರ್ಟ್ ಬಿಟ್ಟಿದ್ದು ನಮ್ಮದು ಸೈಂಟಿಫಿಕ್ಕಾಗಿ ಕರೆಕ್ಟಾಗಿ ವ್ಯಾಲ್ಯೂ ಮಾಡಿರೋಂಥ ಮೆಷಿನ್ಗಳು ಉಪಕರಣಗಳಿರ್ತವೆ. ಇದರಲ್ಲಿ ಯಾವುದೇ ರೀತಿ ತಪ್ಪು ಬರೋದಿಲ್ಲ. ಎಲ್ಲ ಬಂದರೂ ಕೂಡ 0.001% ಇರುತ್ತೆ. ಆದರೆ ಈ ಬೇರೆ ನಮ್ಮ ಎಲೆಕ್ಟ್ರಾನಿಕ್ ಪರಿಕರಣಗಳು ಅಥವಾ ಉಪಕರಣಗಳಲ್ಲಿ ಬ್ಯಾಟ್ರಿ ವೀಕ್ ಆದರೆ ಅಥವಾ ಸೆಲ್ ವೀಕ್ ಆದರೆ ಅದು ಬೇರೆ ಥರನೇ ತೋರಿಸ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಸಾಮಾನ್ಯ ನಮ್ಮ ಸಾರ್ವಜನಿಕರಿಗೆ ನನ್ನ ವಿನಂತಿ ಏನು ಅಂತಂದರೆ, ಯಾವುದೇ ಕಾರಣಕ್ಕೂ ತಾವು ಈ ಎಲೆಕ್ಟ್ರಾನಿಕ್ ಮಾಧ್ಯಮ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ತಾವು ಶರಣರಾಗೋ ಥರ ಆಗಬಾರ್ದು. ತಮಗೇನೇ ಸಿಮ್ಟಮ್ಸ್ ಬಂದರೂ ಕೂಡ ಫಸ್ಟು ಹತ್ತಿರದ ಹೃದಯ ರೋಗ ತಜ್ಞರು ಅಥವಾ ಫಿಸಿಷಿಯನ್ಗಳಿಗೆ ತೋರಿಸಿ ನಂತರ ಮುಂದುವರಿಬೇಕು. ಸಪೋಸ್ ಅದು ನಾರ್ಮಲ್ ಬಂತ ನಿಮ್ಮ ದೈನಂದಿನ ಕಾರ್ಯಗಳನ್ನ ತಾವು ಎಂದಿನಂತೆ ಮಾಡ್ಕೊಂಡು ಹೋಗ್ಬೋದು. ತಾವು ಹೇಳ್ತಿರೋದು ತುಂಬ ಉತ್ತಮ. ತಾವು ಕೇಳ್ತಿರೋದು ಒಂದು ಉತ್ತಮವಾದ ಪ್ರಶ್ನೆ. ಸ್ಮಾರ್ಟ್ ವಾಚ್ಗಳು ಫಸ್ಟು ಅದನ್ನು ಟೈಮ್ ನೋಡಲಿಕ್ಕಷ್ಟೇ ಉಪಯೋಗಿಸ್ಕೋಬೇಕು. ಎರಡನೇದು ಅದ್ರಲ್ಲಿ ತೋರಿಸೋ ಅಂಥ ಹಾರ್ಟ್ ರೇಟ್ ಇರ್ಬೋದು ಅಥವಾ ಬೇರೆ ಥರ ಇರ್ಬೋದು, ಅದಕ್ಕೆ ಹೆಚ್ಚಿಗೆ ಗಮನ ಕೊಡಬಾರ್ದು. ಅದರಲ್ಲಿ ದ ಸೆನ್ಸಿಟಿವಿಟಿ ಆ್ಯಂಡ್ ಸ್ಪೆಸಿಫಿಸಿಟಿ ಅವೆಲ್ಲ ಬಂದು ಒಂದು 80 to 90% ನಿಮ್ಮದು ಆ ಥರ ಇರುತ್ತೆ. ಹಂಗಂದ ತಕ್ಷಣ ಸ್ಮಾರ್ಟ್ ವಾಚಲ್ಲಿ ತೋರಿಸಿದ ತಕ್ಷಣ ಅದು ನಾರ್ಮಲ್ ಅಲ್ಲ. ಆದರೆ ನಿಮಗೇನು ಸಿಮ್ಟಮ್ಸ್ ಬರ್ತಾ ಇರುತ್ತೆ ನೋಡಿ, ಎದೆನೋವು ಬರ್ತಾ ಇರುತ್ತೆ, ಉಬ್ಸ ಬರ್ತಾ ಇರುತ್ತೆ, ಅಥವಾ ನಡೆದ್ರೆ ದಮ್ ಬರ್ತಾ ಇರುತ್ತೆ, ಅಥವಾ ನನಗೆ ಯಾಕೋ ಒಂದು ಸ್ವಲ್ಪ ಸುಸ್ತಾಗ್ತದೆ, ಇವ್ಯಾವುದು ನಿಮ್ಮ ಸ್ಮಾರ್ಟ್ ವಾಚ್ ಹೇಳೋದಿಲ್ಲ. ನಿಮ್ಮ ಸ್ಮಾರ್ಟ್ ವಾಚು ನಾನು ಆಗಲೇ ಹೇಳ್ದಂಗೆ ಮಿದುಳಿಗೆ ಅದು ಸಮಾನಾಂತರ ಅಲ್ಲ. ಸೊ ಆದ್ದರಿಂದ ನಮ್ಮ ಸಾರ್ವಜನಿಕರಲ್ಲಿ ನಾನು ಹೇಳೋದು ಇಷ್ಟೇ, ಯಾವುದೇ ವ್ಯಕ್ತಿಗೆ ಉಸಿರಾಡ್ಲಿಕ್ಕೆ ಸ್ವಲ್ಪ ತೊಂದರೆ ಆದಂಗೆ ಆಗ್ತಾಯಿದೆ, ಇಲ್ಲ ಉಸಿರು ಬರ್ತಾಯಿದೆ, ಇಲ್ಲ ಚೆಸ್ಟ್ ಪೇಯ್ನ್ ಬರ್ತಾಯಿದೆ, ಅಥವಾ ಬೇರೆ ಥರ ಅನೀಸಿನೆಸ್ ಆಗ್ತಾಯಿದೆ, ಸ್ವಲ್ಪ ಚೆಸ್ಟ್ ಡಿಸ್ಕಂಫರ್ಟ್ ಆಗ್ತಾಯಿದೆ, ಹತ್ತಿರದ ಡಾಕ್ಟ್ರ್ ಹತ್ರ ಹೋಗಿ ECG, ಎಕೋ ಮತ್ತು ರಕ್ತ ಪರೀಕ್ಷೆಗಳು ಮಾಡೋದೇ
ಉತ್ತಮವಾದ ಕೆಲಸ. ನಾವು ಸ್ಮಾರ್ಟ್ ವಾಚ್ ಅದಕ್ಕೆ ಹೆಚ್ಚಿಗೆ ಮಾರು ಹೋಗಬಾರ್ದು. ಆದರೆ ಬದಲಾವಣೆಯಾದ ಸಂದರ್ಭದಲ್ಲಿ ನಾವು ಇವತ್ತಿನ ದಿನ ಅತ್ಯುತ್ತಮವಾದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ಲಸ್ ಹೈಯೆಸ್ಟ್ ಇವಾಲ್ಡ್ ಟೆಕ್ನಾಲಜಿ ಇರಾದಲ್ಲಿದ್ದೀವಿ. ಆದರೆ ಇದು ಈ ಟೆಕ್ನಾಲಜಿ ಎಲ್ಲ ನಮಗೆ ಒಳ್ಳೆಯದಕ್ಕೆ ಉಪಯೋಗಿಸ್ಕೋಬೇಕು ಹೊರತು ಆರೋಗ್ಯಕರ ರೀತಿಯಲ್ಲಿ ಇದಕ್ಕೆ ಮಾರು ಹೋಗಿ ನಾವು ಇದು ಹೇಳಿದ್ರೆ ಕರೆಕ್ಟು, ಆ ಒಂದು ತಪ್ಪು ಭಾವನೆ ಸಾರ್ವಜನಿಕರಲ್ಲಿ ಬೇಡ. ಸೊ ಆದ್ದರಿಂದ ಸಾರ್ವಜನಿಕರಲ್ಲಿ ಒಂದು ವಿನಂತಿ ಏನಪ್ಪ ಅಂತಂದರೆ, ತಾವು ದಯಮಾಡಿ ತಮ್ಮ ಶರೀರಕ್ಕೆ ಏನೇ ಒಂದು ವ್ಯತ್ಯಾಸ ಆದರೂ ಕೂಡ ನಿಯರೆಸ್ಟ್ ಡಾಕ್ಟ್ರ್ ಹತ್ರ ತೋರಿಸೇ ತಾವು ಪರಿಶೀಲನೆ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಮನುಷ್ಯನ ಮಿದುಳಿಗೂ ಮನುಷ್ಯನ ದೇಹಕ್ಕೂ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅಥವಾ ಸ್ಮಾರ್ಟ್ ವಾಚ್ಗೂ ಅದು ಸಂಬಂಧ ಇಲ್ಲ, ಅದು ಈಕ್ವಲ್ ಅಲ್ಲ ಅದು. ಹಾಗಾಗಿ ಸಾರ್ವಜನಿಕರು ಅದಕ್ಕೆ ಹೆಚ್ಚಿಗೆ ಮಾರು ಹೋಗಬಾರ್ದು. ಅದು ಏನಿದ್ರು ಟೈಮ್ ನೋಡಬೇಕು, ಬೇರೆ ಥರ ನಿಮ್ಗೇನು ಯೂಸೇಜ್ ಅದರಲ್ಲಿರುತ್ತೆ ಎಕ್ಸ್ಟ್ರಾ ಅದನ್ನು ನೋಡ್ಕೋಬೇಕು. ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಒಬ್ಬ ಡಾಕ್ಟ್ರ್ ಹತ್ರನೇ ತೋರಿಸಿ ತಾವು ಅದನ್ನು ಕ್ಲಾರಿಫೈ ಮಾಡ್ಕೊ. ಈಗ ಉದಾಹರಣೆಗೆ ನಿಮ್ಮ ಸ್ಮಾರ್ಟಲ್ಲಿ ನಿಮಗೆ ಚೆಸ್ಟ್ ಪೈನ್ ಬಂದರೆ ಅದು ಹೇಳೋದಿಲ್ಲ, ಬ್ರೆತ್ಲೆಸ್ನೆಸ್ ಬಂದರೆ ಅದು ಹೇಳೋದಿಲ್ಲ, ಸ್ವಲ್ಪ ದಮ್ಮು ನಂಗೆ ನಡೆದರೆ ಉಪ್ಸ ಬರ್ತಾ ಇದೆ ಅದು ಹೇಳೋದಿಲ್ಲ, ನಿಮಗೀಗ ಬೆವರ್ತಾ ಇದೆ ಅಂದರೆ ಅದು ಹೇಳೋದಿಲ್ಲ, ನಿಮಗೆ ಹಾರ್ಟ್ಗೆ ಎಡಗೈ ತೋಳು ನೋವು ಬರ್ತಾ ಇದೆ ಅನ್ನೋ ಅದನ್ನು ತೋರಿಸೋದಿಲ್ಲ. ಸೊ ಹಾರ್ಟ್ಗೆ ಸಂಬಂಧಪಟ್ಟ ಯಾವುದೇ ರೀತಿ ಸಿಮ್ಟಮ್ಸ್ಗಳು ಅದ್ರಲ್ಲಿ ಬರೋದಿಲ್ಲ. ಅದ್ರಲ್ಲಿ ತೋರಿಸೋದೇನು ನಿಮಗೆ ಸಾಂಕೇತಿಕವಾಗಿ ಬಿ ಪಿ ಥರ ಒಂದು ತೋರಿಸ್ಬೋದು, ಯಾಕೆಂದರೆ ಆ ಪಲ್ಸ್ ವೇವ್ಗೆ ಅದು ಬೀಟ್ ಅಡ್ಜಸ್ಟ್ ಮಾಡಿರ್ತಾರೆ, ಅದನ್ನು ತೋರಿಸ್ಬೋದು, ಹಾರ್ಟ್ ರೇಟ್ ತೋರಿಸ್ಬೋದು, ಇ ಸಿ ಜಿನೂ ತೋರಿಸ್ಬೋದು. ಆದರೆ ಯಾವುದೇ ಎಲ್ಲ ಅವರು ಒಳ್ಳೆಯದನ್ನೇ ಫೀಡ್ ಮಾಡಿರ್ತಾರೆ, ಅದನ್ನು ಇಂಟರ್ಪ್ರಿಟ್ ಮಾಡೋದ್ರ ಮೇಲೆ ನಿಮ್ಮ ಒಂದು ಬುದ್ಧಿಶಕ್ತಿ ಅದರಲ್ಲಿ ನಿಂತಿರುತ್ತೆ. ಯಾವುದೇ ವ್ಯಕ್ತಿ ಸ್ಮಾರ್ಟ್ ವಾಚ್ ಕಟ್ಟಿದ ತಕ್ಷಣ ಅದಕ್ಕೆ ಅವರ ಆರೋಗ್ಯ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಅಂತಲ್ಲ. ಸ್ಮಾರ್ಟ್ ವಾಚ್ ಕಟ್ಟವರೆಲ್ಲ ಆ ವಾಚ್ನಲ್ಲಿ ತೋರಿಸೋ ಅಂಥ ವೇವ್ಸ್ ಇರ್ಬೋದು, ಅದರಲ್ಲಿ ಬರುವಂಥ ಒಂದು ಏನು ಸಂದೇಶ ಇರ್ತಾರೆ ಅದನ್ನು ನಿಖರವಾಗಿ ಇಂಟರ್ಪ್ರಿಟ್ ಮಾಡೋದ್ರ ಮೇಲೆ ನಿಮ್ಮ ಬುದ್ಧಿಶಕ್ತಿ ಅಥವಾ ಅದರ ಯೂಸೇಜ್ ನಿಂತಿರುತ್ತೆ.